ಶಾಂತ ಶಾಂತ ಮರ ಇಷ್ಟೊತ್ತು ಮಾಡ್ತೀನಿ ಮತ್ತ ತಲಿ ಕೆಟ್ಟ ಹೋಗತ್ತ ತಗ. ಈಗ ಏನ ಎಷ್ಟೊತ್ತಿಗೆ ಬರ್ತಿ? ಈಗ ನಾ ಇನ್ನು ಜಳಕ ಮಾಡಿ ಹೊರಗೆ ಹೋಗ್ಬೇಕು. ಮತ್ ಕೆಲ್ಸ ಅದಾವ. ನಾ ಏನ್ 3 ಹೊತ್ತು ಮನ್ಯಾಗಿರವ್ ಮತ್ತ ಅಲ್ಲೇ ಮರ ಏನ ಆರಾಮ ಮನ್ಯಾಗಿರವ್ ನಾನು 3 ಹೊತ್ತು ಮತ್ತ ಮನ್ಯಾಗಿರ್ತೀನಿ ಅಂದ್ರೆ ಬಿಡು. ಹಂಗಾರ ಊರ್ ಮಧ್ಯಾಹ್ನಕ್ಕೆ ಜಳಕ ಮಾಡ್ತೀನಿ. ನಾನು ಹೊರಗೆ ಹೋಗೋ ಕೆಲಸ ಐತಿ. ಏನ ನಾನು ಹಂಗ ಇರಕ್ ಆಗಂಗಿಲ್ಲ. 3 ಹೊತ್ತು ಮನ್ಯಾಗಿರವ ಆದ್ರ ನಾನು ಊರ್ ಮಧ್ಯಾಹ್ನಕ್ಕೆ ಜಳಕ ಮಾಡ್ತಿದ್ದೆ. ಏನ ನಾನು ಕೆಲಸದವ ಮರ ಹೋಗ್ಬೇಕು ನಾನು. ಅಲ್ಲ ಹೌದು, ನಾನು ಪಾಪ 3 ಹೊತ್ತು ಮತ್ತೇನು ಉಣ್ಣೋದು ಮಕ್ಕಳೋದು ಉಣ್ಣೋದು ಮಕ್ಕಳೋದು ಉಣ್ಣೋದು ಮಕ್ಕಳೋದು ಇಷ್ಟೇ ನನ್ನ ಕೆಲಸ. ಶಾಂತಕ ಓ ಪರಕ ಬಾ. ಏನು ಬೆಳಗ್ಗೆ ಬೆಳಗ್ಗೆ ಇಲ್ಲಿ ಬಂದೆ? ಅಯ್ಯೋ ಏನಿಲ್ಲ, ಇದಕ್ಕಿದ್ದಂಗೆ ನನ್ನ ಮಗ್ಗ ಕನಸ್ನಾಗೇನ ಇದು ತಿರುಪತಿ ವೆಂಕಟರಮಣ ಕನಸ್ನ್ಯಾಗ ಬಂದಂಗೆ ಆಗ್ಬಿಡ್ತಂತ. ಅದಕ್ಕೆ ತಿರುಪತಿಗೆ ಹೋಗ್ಬೇಕು ಅನ್ಸಕತ್ತೈತಿ. ನನಗೆ ಯಾಕೆ ಮನಸ್ಸು ಸಮಾಧಾನ ಆಗವಲ್ದು. ತಿರುಪತಿಗೆ ಹೋಗೋದಂದ್ರೆ ಹೋಗೋದ, ಹೋಗಿ ಬರೋಣ ಅಷ್ಟ್ರು ಸೇರಿ ಅಂತ ಅಂದು ಟ್ರೈನ್ ಬುಕ್ ಮಾಡ್ತೇನೆ ಅಂತ ಅಂದ. ಫೋನ್ ಹಚ್ತೇನೆ ಅಂದ ನಿಮ್ಗೆ. ನಾನು ಹಚ್ಬೇಡ, ನಾನು ಹೋಗಿ ಕೇಳ್ಕೊಂಬರ್ತೀನಿ ಅಂತ ಅಂದೆ. ಅದಕ್ಕೆ ತಿರುಪತಿಗೆ ಹೋಗೋದಾದ್ರೆ ಮತ್ತೆ ಒಬ್ಬೊಬ್ಬರು ಇಬ್ಬಿಬ್ರು ಹೋಗೋದ್ರೆ ಅಷ್ಟೇನು ಚಂದ ಅನ್ಸಲ್ಲ. ಒಟ್ಟರು ಸೇರಿ ಹೋಗೋಣ ಅಂತ. ಹೌದಿಲ್ಲ, ಫಸ್ಟ್ ಟೈಮ್ ಹೊಂಟಿರೋದು ನಾನು. ತಿರುಪತಿ ಹೆಂಗೈತಿ ಏನು ಎತ್ತ ನೋಡಿಲ್ಲ, ಅದ್ರ ಸಂಬಂಧ. ಹಂಗಾರ ಶಾಂತಕ ನೀನು ಬರ್ತೀಯೇನೋ? ಹೋಗಿ ಬರೋಣ ಅಂತ ಅಷ್ಟ್ರು ಏನಂತಿ? ಓ ಪರಕ, ನನಗೆ ಕನಸು ಒಂದಿದ್ದಕ್ಕೆ ನೆನಪಾತ. ನಾನು ಕನಸು ಒಂದು ಬೆಳತನ ಬಿದ್ದೈತಿ ಒಂದು ಬರ ನಿನ್ ಮುಂದೆ ಹೇಳ್ತೀನಿ. ಅಯ್ಯೋಯ್ಯವ್ವ, ಕನಸು ಕೇಳಿದ್ರೆ ಈಗ ಜಗ್ನಗ್ತಿ ನೀನು. ಏಯ್ ನೀನ್ ಕನಸು ಹೇಳಾಕ ಹೋಗ್ಬೇಡ. ತಲೆ ಇರಂಗಿಲ್ಲ, ಬುಡ ಇರಂಗಿಲ್ಲ. ಎಲ್ಲೇ ಹೋಗಿರ್ತಿ, ಯಾರೋ ಬರ್ತಾರ, ಎಲ್ಲಿಂದ ಎಲ್ಲೋ ಒಮ್ಮಿಂದ ಒಮ್ಮಕ್ಕ ಕಾರ್ನಾಗಿದ್ದಕ್ಕಿ ಇಮಾನ್ದಾಗ ಹೋಗಿ, ಇಮಾನ್ದಾಗಿದ್ದಕ್ಕಿ ಟ್ರೈನ್ಯಾಗ ಬರ್ತಿ. ಯಾವ್ದಾವ ಊರಿಗೆ ಹೋಗಿ ಎಲ್ಲೆಲ್ಲೇ ಬಂದಿರ್ತಿ. ತಣ್ಣ ಕುಂದ್ರಿ ನೀನ್. ಇಲ್ಲ ರೀ, ಅಂತದಲ್ಲ. ಅದು ನನ್ನ ಕನಸ್ನ್ಯಾಗ ಬಂಗಾರದ್ದು ಏನ ಬಂಗಾರದ ನಿಧಿ ಸಿಕ್ಕಿತ್ತನ? ಅದನ್ನ ಹೇಳಿಲ್ಲ. ತಲೆ ಇರಂಗಿಲ್ಲ, ಬುಡ ಇರಂಗಿಲ್ರಿ ಪರಕ. ಈಕಿ ಕನಸಿಗೆ ಬಂಗಾರದ ನಿಧಿ ಸಿಗೋದು ಉಂಟಾ? ಅಲ್ಲ ಏನ್ ಈಕಿ ಸಿಕ್ಕ್ರೆ ನಮ್ ಜೀವನ ಹಿಂಗಿರ್ತತನ್ರಿ ಹೇಳ್ರಂಗ ನೋಡೋಣ. ಸುಳ್ಳೆ ಆಸೆ ಹುಟ್ಟಿಸ್ತಾಳ ಈಗ ನನಗೂ ಕನಸ್ನ್ಯಾಗ ಅಂತೇಳಿ. ಅದು ಬಿಟ್ಟು ಬೆಳಗ್ಗೆ ಬಿದ್ದಿತ್ತಂದ್ರೆ ನಿಜ ಆಕತ್ರಿ ಅಂತ ತಲೆ ಇಡಿಸ್ತಾಳ. ಅದಕ್ಕ ಆ ಕನಸು ಕೇಳದ ಬೇಡ ಪರಕರ. ಅಂದಂಗ ತಿರುಪತಿಗೆ ಎದ್ರ ಹೋಗೋದ್ರಿ ಪರಕರ? ಕನಸು ಬಿದ್ದಿದ್ದ ಬ್ಯಾರೆ. ನಾನ್ ಜಳಕಕ್ಕೆ ಹೋಗಿ ಬರ್ತೇನೆ, ನೀ ಪರಕರ ಕಡೆ ಹೇಳ್ತೀರಿ. ನೀವು ಕೇಳಲೇಬೇಕು. ಅಡ್ಡಡ್ಡಡ್ಡ ಮಾತಾಡ್ತಿರಲ್ಲ, ನೀವು ಕೇಳಕಬೇಕು. ಪರಕ ಅಯ್ಯೋ ಗಿರ್ಜಿನು ಬಂದ್ಲನ, ಚಲೋ ಆತ. ಗಿರ್ಜಿ ನನಗೆ ರಾತ್ರಿ ಒಂದು ಕನಸು ಬಿದ್ದಿತ್ತು. ನನ್ನ ಕನಸ್ನ್ಯಾಗ ಬಂಗಾರದ್ದು ಸೊಂಟದ್ದು ನಡ್ಪಟ್ಟಿ, ಸೊಂಟದ ಡಾಬ್ ತಂದು ಕೊಟ್ಬಿಟ್ಟಾರ ನನ್ನ ಗಂಡ. ಅಲ್ಲ ನಾನು ಇದೇನುವಾ ದೇವ್ರ, ಉಂಡಾದ್ಮೇಲೆ ಹಾಕೊಳಕ್ ಎಲಡ್ಕಿ ಕೇಳಿದ್ರ 2 ರೂಪಾಯಿ ಎಲಡ್ಕಿ ತಂದು ಕೊಡೋದಲ್ಲ, ಸೊಂಟಕ್ಕೆ ಹಾಕೊಳಕ್ ಡಾಬ್ ತಂದು ಕೊಟ್ಟಾರಲ್ಲ ಅಂತೇಳಿ ಖುಷಿ ಆಗ್ಬಿಟ್ಟಿದೆ. ಏನು ಸೊಂಟಕ್ಕೆ ಹಾಕೊಳಕ್ ಡಾಬ್ ನಡ್ಪಟ್ಟಿ? ಶಾಂತಕ್ಕ ಪುಣ್ಯ ಮಾಡಿ ಎಷ್ಟೊತ್ತಿಗೆ ಬಿದ್ದಿತ್ತದ ಕನ್ಸು? ಪರಕರ ಗಿರ್ಜಕಾರ ಎಷ್ಟೊತ್ತಿಗೆ ಬಿದ್ರು ಸರಿ, ಅದೇನ್ ನಿಜ ಆಗುದಿಲ್ಲ. ಅಲ್ರಿ, ಸೊಂಟ ಕಕ್ಕೊಳಕ್ ಡಾಬ್ ತಂದು ಕೊಡಕ ಮೂಲ್ಯಾಗ ಇಟ್ಟಿರ. ನೀಲಿ ಡ್ರಮ್ ಇದ್ದಂಗ ಅದಾಳ. ನೀರ್ ತುಂಬಸಾಕ್ ಇಟ್ಟಿರ್ತಾರಲ್ಲ, ನೀಲಿ ಕಲರಿಂದ ಒಂದ್ ಮೂಲ್ಯಾಗ ಡ್ರಮ್ ಹಂಗ ಅದಾಳ. ಅವ್ವ ಈಕಿ ಸೊಂಟಕ್ಕ ನಡಪಟ್ಟಿ. ಅಲ್ರಿ ಗಿರ್ಜಕರ, ನಿಮ್ಮಂಗಿದ್ರೆ ಏನಾರ ಯೋಚನೆ ಮಾಡ್ಬೋದು. ಈಕಿ ಸೊಂಟಕ್ ನಡ್ಪಟ್ಟಿ ತರ್ಬೇಕಾದ್ರೆ ಮನಿ ಮಠ ಹೊಲ ಎಲ್ಲಾ ಮಾರ್ಬೇಕಾತ್. ನಾನು ಎಲ್ಲಾ ಮಾರಿ ಬೀದ್ಯಾಗ ನಿಂತ್ರು ಆಗಲ್ಲ ಅನಸ್ತತ್ ನನಗ. ಅಲ್ಲ ಏನ್ ಈಕಿಗೇನು ಹಂಗ ಸಾಧಾರಣ ನಿಮಗ್ ಮಾಡ್ಸಕ ಒಂದು 10-15 ತೊಲಿಯಾರ ಬೇಕನ? ಇನ್ನ ಈಕಿಗ್ ಮಾಡ್ಸಕ 40-50 ತೊಲಿ ಬೇಕು. ಎಲ್ಲಿಂದ ತರಕ್ ಹೋಗನ್ರಿ? ಆಗಂಗಿಲ್ಲ. ಕನಸ್ ಕಾಣಕರ ಒಂದ್ ಇತಿಮಿತಿ ಬೇಡ ನೋಡೋ. ನಾ ಹೇಳ್ತೇನೆ, ಇಷ್ಟು ದುಬಾರಿ ಕನಸೆಲ್ಲ ಕಾಣಕ್ ಹೋಗ್ಬೇಡ ನೀನು. ನಮ್ಗಾಗೋದಿಲ್ಲ ಮರಯ್ಯ ಅದನ್ನೆಲ್ಲ ಈಡೇರ್ಸಕ. ಬಾಳ ಅಂದ್ರೆ ಬೇಕಾರೆ ಒಂದ್ 5 ರೂಪಾಯಿ ಚಾಕ್ಲೇಟ್ ತಂದು ಕೊಟ್ಟೇನಿ ಅಂತ ಕನಸು ಕಾಣು. ಎಲಡ್ಕಿ ಕನಸು ಕಾಣು. ಬೇಡ, ಅದು ಬೇಡ, ಇದು ಬೇಡ. ಬೇಕಾದ್ರೆ ಇಲ್ಲೇ ಸೋಮಾರ್ಪೇಟೆಗ ಒಂದು 20 ರೂಪಾಯಿ 50 ರೂಪಾಯಿ ಮಿರ್ಚಿ ತಂದು ಕೊಟ್ಟೇನಿ ಅಂತ ಕನಸು ಕಾಣು. ಏನು ಅದನ್ನ ಬಿಟ್ಟು ನೀನು ಬಾಳ ತುಟ್ಟಿ ಕನಸೆಲ್ಲ ಕಾಣಕ್ ಹೋಗ್ಬೇಡ ನೋಡ್. ನಮ್ಮ ಈಗ ಹೇಳಕತ್ತೇನಿ. ಏನು ಶಾಂತಕ್ಕ ಬಂಗಾರ ಎಷ್ಟು ರೇಟ್ ಆಗೈತೆ ಗೊತ್ತಾ? 1 ಲಕ್ಷದ ಈಗ ನಿನ್ನೇನ ಕಡಿಮೆ ಆಗೈತಿ ಅನ್ನತ್ತಿದ್ದಪ್ಪ. 1,12,13,000 ರೂಪಾಯಿ ಆಗೈತಂತ. ಬಂಗಾರ ತುಟ್ಟೈತೆ ಶಾಂತಕ್ಕ. ಈಗ ಮದ್ವಿಗೆ ಬಂಗಾರ ಕೊಳ್ಳೋದ ದೊಡ್ಡ ವಜ್ಜೆ ಆಗೈತಿ. ಇವ್ರ ಮಕ ನೋಡಿ ಬಂಗಾರ ತಂದು ಕೊಡೋದು. ನಾನು ಅಂತಾವೆಲ್ಲ ಕನಸ ಕಾಣಕ್ ಹೋಗಲ್ಲ. ಅದು ಏನೋ ಒಟ್ಟ ಕನಸು ಬಿದ್ದುಬಿಡ್ತು. ಕನಸ್ನ್ಯಾಗ ಖುಷಿ ಪಡೋದೇ ನಮ್ಮ ಮನೆ ಬರಕ್ಕೆ. ನಿಜವಾಗ್ಲಂತೂ ಖುಷಿ ಪಡಕ್ಕಾಗಲ್ಲ. ಈಗ ಅದು ಹೋಗ್ಲಿ ಬಿಡ್ರಿ ವಾತಗ. ಅದು ಆಮೇಲೆ ಸೊಂಟದ ಪಟ್ಟಿ ಮಾತು ಆಮ್ಯಾಗ. ಈಗ ಯಾರ್ಯಾರು ತಿರುಪತಿಗೆ ಬರ್ತೀರ ಅದನ್ನ ಹೇಳ್ರಿ, ಅದನ್ನ ಕೇಳಾತೀನಿ. ತಿರುಪತಿಗೆ ನಾವು ಬರ್ತೀವಿ ತಗೋ. ನಮ್ದು ಒಂದು ಟಿಕೆಟ್ ಹಾಕೇ ಬಿಡು. ನಿನ್ ಮಗ್ ಹೇಳು ಬುಕ್ ಮಾಡಕ ಹೋಗೋಣಂತ. ಅದಕ್ಕೆ ಎಷ್ಟಂತ ರೊಕ್ಕ ಒಬ್ರಿಗೆ ಟಿಕೆಟಿಗೆ ಎಷ್ಟಾಗತಿ? ಒಬ್ರಿಗೆ ಶಾಂತಕ್ಕ ಟಿಕೆಟ್ಗೆ ಇಲ್ಲಿಂದ 650-600 ರೂಪಾಯಿ ಐತಿ ಅಂತಾರ. ಬಟ್ ನನ್ನ ಮಗ ಅನ್ನತ್ತಿದ್ದ ಒಟ್ಟು ಅಷ್ಟು ನೋಡು. ಒಟ್ಟು ಹೋಗಿ ಬರಕ್ಕೆ ಯಾವುದಕ್ಕೂ ಒಂದು 3-4 ಸಾವಿರ ರೂಪಾಯಿ ಇಟ್ಕೊಂಡಿರ್ರಿ, ಉಳಿಬೋದು. ಊಟದ್ದೆಲ್ಲ ಏನು ಖರ್ಚಿಲ್ಲ ಅಂತೆ. ಸೀದಾ ಹೋಗಿ ಇಳಿತಿದ್ದಂಗೆ ಏನು ರೈಲ್ವೆ ಸ್ಟೇಷನ್ ಇಳಿದ ತಕ್ಷಣ ಒಂದು ಯಾವುದಾದ್ರು ವಿಷ್ಣು ನಿವಾಸನೇ ಯಾವುದೋ ಇತ್ತಪ್ಪ ಅಲ್ಲೇ. ನನ್ನ ಮಗ ಫೋಟೋದಾಗೆಲ್ಲ ತೋರ್ಸಾಕತ್ತಿದ್ದ. ಅದು ಅಲ್ಲೇ ಫ್ರೀ
ಫ್ರೀ ಇಳಿತಿದ್ದಂಗ ಅಲ್ಲೆಲ್ಲ ಒಟ್ಟು ಫ್ರೀದಾಗೆ ಎಲ್ಲ ಊಟ ಅಂತ ತಗೋ, ಹೋಗೋದು ಬರೋದು ಅಷ್ಟೇ ಖರ್ಚಂತೆ, ಉಳಿದಿದ್ದೆಲ್ಲ ಫ್ರೀ ಅಂತೆ. ಹೌದಾ, ಚಲೋ ಬಿಡ, ಹಂಗಾರ ಹೋಗಿ ಬರೋಣ. ನಾವರ ಯಾಸ್ ಹುಡುಗಾಡ್ಕ ಹೋಗ್ಬೇಕಾಗೈತಿ, ಇಲ್ಲೇ ಬಿದ್ದು ಸೆಟಿಬೇಕು. ಏನ ದೇವ್ರ ಪುಣ್ಯಾತ್ಮ ವೆಂಕಟರಮಣ ಕನಸ್ನ್ಯಾಗ ಬಂದು ನಮ್ಮನ್ನ ಕರ್ಸ್ಕೋಬೇಕು ಅಂತ ಅನ್ಸೈತಿ. ಯಾಕೆ ಒಲ್ಲೆ ಅನ್ಬೇಕು, ಹೌದಿಲ್ಲ? ನಡಿ ದರ್ಶನ ಮಾಡೋಣ, ಏನಾಗಬೇಕಾಗೈತಿ. ಎಂದ್ ಹೋಗೋದು ಏನು ಎತ್ತ ಅನ್ನೋದು ಒಂಚೂರು ನಿನ್ನ ಮಗನ ಕೇಳಿ ಹೇಳ. ಒಂದಿನ ಮುಂಚೆ ಹೇಳನ್ನ, ತಯಾರಿ ಮಾಡ್ಕೊಂಡು ಮತ್ತೆ ಸಜ್ಜಾಗಬೇಕಲ್ಲ, ಹೌದಿಲ್ಲ? ಅಲ್ಲ, ನೀವೇ ಮಾತಾಡ್ಕೊಂಡ್ರಿ, ನಾನು ಬರ್ತೇನೆ. ನಾನು ನನ್ನ ಗಂಡು ಬರ್ತೇವೆ ತಗೋ. ನನ್ನ ಗಂಡಿಗೆ ಹೋಗಿ ಹೇಳ್ತೇನೆ, ಅಕಸ್ಮಾತ್ ಹ್ಞೂ ಅಂದ್ರೆ ನಾವು ಬರ್ತೇವೆ, ಹೋಗಿ ಬರೋಣಂತ. ಯಾವುದಕ್ಕೂ ನಿನ್ನ ಗಂಡನ ಒಂದು ಮಾತು ಕೇಳಲೇ ಗಿರ್ಜಿ. ಮತ್ತೆ ಏನಾರು ಒದ್ರಾಡಿಗಿದ್ರಾಡಾಳು ಯಾಕೆ ಬೇಕು, ಹೌದಿಲ್ಲ? ನಿಮ್ಮ ಮತ್ತೆ ಅಂದಕಾರ ಅನ್ವಲ್ದಕ್ಕೆ ಮತ್ಲ ಸುಮ್ಮನೆ ಆಕಿ ಕಡೆ ಮತ್ತೆ ಕೌಬೋ ಅನ್ಸ್ಕೊಳಕತ್ರ ಚಂದ ಅನ್ಸಂಗಿಲ್ಲ. ಒಂದು ಮಾತು ಕೇಳಿ ನೋಡು. ಮತ್ತೆ ನಿನ್ನ ಮಗ ಬೇರೆ ಅದಾನ. ಏನ್ ತಲೆ ಕೆಡಿಸ್ಕೊಬೇಡ, ನಮ್ಮ ಮತ್ತಿಗೆ ಮಗಳನ್ನ ಕರ್ಸ್ಕೊಂಡು 1-2 ದಿನ ಇರು ಅಂತ ಹೇಳ್ತೇನೆ ಆರಾಮಾಗಿ. ಏನು ಚಿಂತಿಲ್ಲ, ಹೋಗಿ ಬರೋಣಂತ. ನಾವು ಹೋಗಿ ಬರೋಣ, ಮಗಳು ಕರ್ಸ್ಕೊಂಡಿರು ಅಂತ ಹೇಳ್ತೇನೆ. ಮತ್ತೆ ನಾವೆಲ್ಲಿ ಹೋಗ್ಬೇಕಾಗಿತ್ತೆ ಪರಕ್ಕ? ಎಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆ ಹೋಗಂಗಿಲ್ಲ, ಗೊತ್ತಿನ ಗಂಡ ಎಂತಿ. ನನ್ನ ಮಗನೂ ಬರ್ತಾನೆ, ನಾವು 3 ಮಂದಿದು ಟಿಕೆಟ್ ಹಾಕ್ಸ್ತೀನಿ. ಅದು ಹೆಂಗೆ ಬರೋದಿಲ್ಲ ನಾನು ನೋಡ್ತೇನೆ. ಸರಿ, ಹಂಗಾರೆ ನೋಡುವ, ನೀ ಹೇಳತ್ತಿದ್ದಕ್ಕೆ ಮತ್ತೆ ಬುಕ್ ಮಾಡ್ತೇವೆ, ಮತ್ತೆ ರೊಕ್ಕ ಕೊಡ್ಬೇಕ್ಲೆ. ಹಂಗೆ ಹೆಂಗಿದ್ ಮಾಡಲಿ? 3 ಮಂದಿದ ಕಡೆದ್ದು ಮತ್ತೆ 600 ರೂಪಾಯಿ ಟಿಕೆಟ್ ಬೀಳ್ತಾವ. ಏನಪ್ಪ ಸಣ್ಣ ಹುಡ್ರಿಗೆ ಎಷ್ಟ? ಏನ ಅರ್ಧ ಏನು ಇರಕ್ಕಿಲ್ಲ ಟ್ರೈನಿಗೆ ಫುಲ್ಲೇ ಇರ್ಬೇಕು. ಮತ್ತೆ ಅದು ರೊಕ್ಕ ಕೊಟ್ರೆ ಬುಕ್ ಮಾಡಕ್ಕೆ ಹೇಳ್ತೇನೆ. ನೀನು ಎಷ್ಟು ರೊಕ್ಕ ಏನು ಎತ್ತಂತ ಕೇಳಿ ನಂಗೆ ಹೇಳ್ಪರಕ್ಕ, ಹೇಳಿ. ನೀನು ಬುಕ್ ಮಾಡಿಸ್. ನೀನು ನೀ ತಲೆ ಕೆಡಿಸ್ಕೊಬೇಡ. ನಿನ್ನ ರೊಕ್ಕ ನಿಂಗೆ ಕೊಟ್ರ ಆತಿಲ್ಲ, ನಾ ಕೊಡ್ತೇನೆ ಅಂದ್ರೆ ಕೊಡ್ತೇನೆ ಅಷ್ಟೇ. ನೀ ಬುಕ್ ಮಾಡಿಸಿ ಟಿಕೆಟ್. ನಾವು ದೇವ್ರದಿಂಡ್ರು ನೋಡೋಣ ಒಂದಿಟ್ಟು. ಬರೇ ಒಂದ ಊರ ಮಂದೇವ್ರ ಒಂದು ಊರ ಐತೆ. ಎಲ್ಲಾರು ಹೋಗಿ ಖುಷಿಯಿಂದ ಒಂದಿಟ್ಟು ಇದ್ದು ಬಂದೇವ ಅನ್ನಕ್ಕೆ. ಮನಿ ದೇವರು ಇಲ್ಲೇ ಗೊಡ್ಚಿ ಬಿಟ್ರೆ ಎಲ್ಲ ಗುಡ್ಡಕ್ಕೆ ಹೋಗೋದು ಇಷ್ಟೇ ಆಗೈತೆ ನನ್ನ ಬಾಳೆ. ಅದಕ್ಕೆ ನನಗದೆಲ್ಲ ಗೊತ್ತಿಲ್ಲ. ನಾನು ಮಾತ್ರ ಈ ಸಲ ದೂರಿಗೆ ತಿರುಪತಿಗೆ ಹೋಗಾಕಬೇಕು, ನೋಡಾಕಬೇಕು ಅದನ್ನು. ನೀನು ಸುಮ್ಮನಿರು, ನೀನು ಏನು ತಲೆ ಕೆಡಿಸ್ಕೊಡು. ನೀ ಬುಕ್ ಮಾಡಿ, ನೀನು ಬಂಗಾರ ಒತ್ತಿ ಇಟ್ಟು, ನಾನು ಕಿವ್ಯಾನವರ ಒತ್ತಿ ಇಟ್ಟು ನಿಮ್ಗೆ ರೊಕ್ಕ ಕೊಡ್ತೇನೆ ಆಯ್ತಾ? ಆತವ, ಹಂಗಾಗ್ಲಿ. ಹಂಗಾರೆ ಬುಕ್ ಮಾಡಿಸ್ತೇನೆ ನನ್ನ ಮಗ ಹೇಳಿ. ನಿಮ್ಮ ಕಡೆಯಿಂದ 3 ಟಿಕೆಟ್. ಮತ್ತೆ ನಿಮ್ಮ ಕಡೆಯಿಂದ 3 ಟಿಕೆಟು. ಮತ್ತೆ ಯಾರು? ನಾನು, ನನ್ನ ಮಗ, ನನ್ನ ಗಂಡ, ನನ್ನ ಮಗಳು. 4. ಶಾಂತಕ್ಕ ನಿಮ್ಮ ಮನೆಗೆ ಯಾರ್ಯಾರು? ನಮ್ಮ ಮನ್ಯಾಗ ನಾನು, ನನ್ನ ಗಂಡ. ನಿಂಗೆ ಫೋನ್ ಹಚ್ಚಿಸ್ತೇನೆ ತಗೋರ್ವ. ಮತ್ತು ಇವು ಏನು ಹುಡುಗರಿಗೆ ಏನು ಸೂಟಿ ಐತೋ, ಇವು ಬರ್ತಾವ ಇಲ್ಲ ದೇವ್ರಿಗೆ ಗೊತ್ತು. ಸುಮ್ಮನೆ ಮತ್ತೆ ಹೊಂಡಿಸ್ಕೊಂಡು ಹೋಗಿ ಏನು ಮಾಡಲಿ ಕೇಳ್ತೇನೆ. ನಾನು ನಿಂಗೆ ಫೋನ್ ಹಚ್ಚಿಸ್ತೇನೆ. ಈಗ ಅವ್ರವ್ರ ಕೆಲಸ ಅವ್ರು ಮಾಡಕತ್ತಾರ. ನಾನು ನಿಂಗೆ ಸಂಜೆ ಮಟ್ಟ ಫೋನ್ ಹಚ್ತೇನೆ ಆಯ್ತಾ? ಟೈಮ್ ಇಲ್ಲ ಯವ್ವ, ಕೇಳ್ಬಿಡಿ ಈಗ. ಅಯ್ಯೋ ತಡಿ, ಎಲ್ಲದಳವ ಈಕಿ? ಈಕಿನ ಈಗ ತಿರುಪತಿಗೆ ಹೋಗೋದಂತೆ. ನೀವು ಹೋಗಿ ಇದ್ದು ಬರಕ್ಕೆ ಒಂದು 2-3 ದಿನನೇ ಆಗ್ಬೋದು. ನಿನಗೆ ಬರಕ್ಕೆ ಪುರ್ಸತ್ತೈತಿ? ಕ್ಲಾಸ್ ಸೂಟಿ ಮಾಡ್ತಿ? ಅವ ನಂಗಾಗಲ್ಲ, ನಾನು ಕ್ಲಾಸ್ ಅದಾವು, ನನ್ನ ಮಾತ್ರ ಕರಿಬೇಡ. ಏನು? ಅಯ್ಯ, ಆಗಲ್ಲ ಅಂದ್ರೆ ಹೆಂಗದ? ಅಲ್ಲ ಕೇಳಿಸ್ತಾಳಿಲ್ಲ. ಅಲ್ಲ, ಆಗಲ್ಲ ಅಂದ್ರೆ ಹೆಂಗದ? ಫಸ್ಟ್ ವರ್ಷ ನನ್ನ ಮಗ ಹಿಂಗೆ ಹೋಗುನು ಅಂತ ಹೇಳಾನ. ಗಂಡ ಇಂತಿ ನೀವು ಮದುವೆ ಆಗಿಲ್ಲ ಅಂದ್ರೆ ಏನಾಯ್ತು? ಹೊಸ ಜೋಡಿದ್ದಂಗೆ ಜೊತೆಲೆ ಬರಬಾರ್ದನ? ಬರ್ರಿ ಹೋಗಿ ಬರೋಣ ಅಷ್ಟು ಸೇರಿ. ಅಲ್ಲ ಅತ್ತಿ, ನಂಗೆ ಸೂಟಿ ಅಂದರೆ ನನ್ನ ಕ್ಲಾಸ್ ಇರ್ತಾವೆ, ಮಿಸ್ ಅಕ್ಕವ. ಮತ್ತು ನಂಗೆ ಹಂಗೆ ಬರೋಕ್ಕಾಗಲ್ಲ. ಏನಾಗಲ್ಲ ಬಾರವ. ಹೋಗೋದು ಎಂದ ನಾವು ಶುಕ್ರವಾರ ರಾತ್ರಿ ಹೋಗ್ತೀವಿ. ಶುಕ್ರವಾರ ರಾತ್ರಿ ಹೋದ್ರೆ ಶನಿವಾರ ಹಿಂಗಿದ್ರು ಒಂದು ಕ್ಲಾಸ್ ಹಾಪ್ಡೆ ಬಿಡು. ಇದು ಸಂಡೇ ಅಂತೂ ಸೂಟಿನ ಐತಿ. ಸೋಮವಾರ ಬೆಳಗ್ಗೆ ಬೇಕಾದ್ರೆ ರಾತ್ರಿ ಅಲ್ಲಿಂದ ಟ್ರೈನ್ ಹತ್ತಿದ್ವಿ ಅಂದ್ರೆ ಬೆಳಗ್ಗೆ ಮಟ್ಟ ಬಂದ್ಬಿಡ್ತೀವಿ. ಆಮೇಲೆ ಆದ್ರೂ ಹೋಗ್ಬೋದು ನೀ ಕ್ಲಾಸಿಗೆ. ಸರಿ, ಹೋಗಿ ಬರಂತವ್ರಿ. ಆತಂಗಾರ 3 ಟಿಕೆಟ್. ನೀನು 2 ಗಂಡು ಮಕ್ಕಳದ ಕೇಳಿ ಹೇಳ್ತೀನಿ. ಅದೇ ಹೇಳಿದ್ ನಾನು ಹಿಂಗೆ ಹೊರಗೆ ಹೋಗ್ಯಾರ ಇಬ್ರು, ಬಂದ್ರಂದ್ರೆ ಕೇಳಿ ಹೇಳ್ತೀನಿ ಅಂತ. ಏನು ಪಟ್ಟ ನಂಗೆ ಫೋನ್ ಹಚ್ಚ, ನಾನು ಹೋಗಿರ್ತೇನೆ. ನಾನು ಬರ್ತೇನೆ ನಡಿಯ. ಮನೆಗೆ ಹೋಗಿ ನನ್ನ ಗಂಡನ ಕೇಳ್ಬೇಕಲ್ಲ. ಬರ್ತೇವೆ ಶಾಂತಕ್ಕ. ಅಲ್ಲಿ ಈಗ ಇಷ್ಟು ಮಂದಿಗೆ ಊರಿಗೆ ಹೋಗಾಕ ಟಿಕೆಟಿಗೆ ರೊಕ್ಕ ಬೇಕಲ್ಲ. ಅಲ್ಲ, ನಿಂಗೆ ತಲೆ ಬರಬರಿ ಐತಿಲ್ಲ ಅಂತ. ನಾವು ಬರ್ತೀವಂತೆ ಹೊಂಡಿಸ್ಬಿಟ್ಟು ನೋಡಿದ್ರೆ ಇಷ್ಟು ಮಂದಿಗೆ ರೊಕ್ಕ. ಅಲ್ರಿ ನೀವಲ್ಲ ಹೋಗು ನಂದಿದ್ದ. ತನಕುದ್ರೆ ನೀ ನನಗೆ ಹೇಳ್ತೀಯನ? ರೊಕ್ಕ ಇಲ್ಲಿಗ 600 ರೂಪಾಯಿ ಲೆಕ್ಕ ಹಿಡಿ. ನಿಂದ 600, ನಂದು 600, ಈಕಿದ 600. ಆ ಹುಡುಗರು ಬರ್ತೇನಂದ್ರೆ ಅವ್ರದ್ದು. ಹೋಗಾಕ ಇಷ್ಟು, ಬರಾಕ ಇಷ್ಟು, ಎಲ್ಲಿಂದ ತರನ್ ರೊಕ್ಕನ? ಬರೇ ಇಂತದ ನಿಮ್ದು. ಹೋಗಾಕಿಷ್ಟು ಬರಾಕಿಷ್ಟು ಎಲ್ಲಿಂದ ತರನ್ ರೊಕ್ಕ? ಸುಮ್ಮನಿರಿ ಸಾಕು. ದೇವ್ರ ದಿಂಡ್ರ ಅದನ್ನ ಖರ್ಚು ಮಾಡ್ಬೇಕು. ಅದು ಅಲ್ದೇ ರೀ, ತಿರುಪತಿ ವೆಂಕಟೇಶ್ವರಕ್ಕೆ ಹೋಗಿ ಬಂದವ್ರು ಎಲ್ಲರೂ ಶ್ರೀಮಂತರಕಾರಂತೆ ಗೊತ್ತನ. ಮಗ ಅದೇನ ಮೆಡಿಕಲ್ ಶಾಪ್ ತೆಗಿಬೇಕಂತ ಅದಾನಲ್ಲ. ನಾವು ನೋಡ್ಬೇಕಾದ್ರೆ ನೀವು ಆ ರೊಕ್ಕ ಖರ್ಚು ಮಾಡ್ಕೊಂಡು ಹೋಗಿ ಬಂದವ್ರಿಗೆ ದುಡ್ಡಿನ ಸಮಸ್ಯೆನೇ ಇರಂಗಿಲ್ಲಂತೆ. ಎಷ್ಟೋ ಪರಿಹಾರ ಆಕೈತಂತ ಗೊತ್ತನ. ಅಂದ್ಕೊಂಡಿರೋ ಕೆಲಸ ಎಲ್ಲ ಹಾಕವಂತೆ. ಭಾಳ ನಾನು ಸುದ್ದಿ ಕೇಳಿದ್ದೆ. ಹೋಗಕ್ಕಾಗಿದ್ದಿಲ್ಲ ಅಷ್ಟೇ. ಏನ ನನ್ನ ಹಣೆ ಬರಕ್ಕೆ ನಾವು ಕಷ್ಟದಾಗಿರೋದು ನೋಡಿ ಆ ವೆಂಕಟರಮಣನ ಕರ್ಸ್ಕೊಳಕತ್ತಾನ. ಏನ ಪುಣ್ಯ ಬರಲಿ. ಏನು ನಾ ಹೇಳ್ತೇನಲ್ಲ, ನೀವು ಸುಮ್ಮನಿರಿ, ಬ್ಯಾಡ ಗೀಡ ಅನ್ನಕ್ಕೆ ಹೋಗ್ಬೇಡ್ರಿ. ಇದೊಂದ್ಸಲ ರೊಕ್ಕ ಹಾಕೊಂಡು ಹೋಗಿ ಬರೋಣಂತ. ಏನಪ್ಪ ಒಟ್ಟು ಹೇಳ್ತಿ? ದೇವ್ರು ಒಳ್ಳೇದು ಮಾಡಿದ್ರೆ ಅಷ್ಟೇ ಸಾಕು. ಸರಿ, ಹೋಗಿ ಬರೋಣ ತಗೋ. ಮತ್ತೇನು ಮಾಡೋದು? ಆ ಪ್ರೇಮವ್ವ ನನಗೆ ತಿರುಪತಿ ವೆಂಕಟೇಶ್ವರಿಗೆ ಹೋಗಿ ಬಂದ್ಲ ಅವ್ರ ಕುಟುಂಬದವ್ರ ಜೊತೆಗೆ. ನಾವು ಮನೆ ಆಗ್ಬೇಕಪ್ಪ, ಮನೆ ಕಟ್ಟಬೇಕು, ನಾನು ಭಾಳ ಕಷ್ಟದಾಗ ಬೇಡ್ಕೊಂಬಂದಾಳ. ಬೇಡ್ಕೊಂಬಂದು 2 ತಿಂಗಳಕ್ಕೆ ಮನೆ ಕಟ್ಸಕ್ಕೆ ಹಾಕಿದ್ಲು. ರೊಕ್ಕ ಇಲ್ಲ ಅಂತ ನೊರಕ್ಕಂತನ ಮನೆ ಕಟ್ಸಿ ಕೈ ಮುಗಿಸಿದ್ಲು. ಅದೆಲ್ಲ ಗೊತ್ತಾಗೋದಿಲ್ಲ ನಿಮ್ಗೆ? ಇಂಥವು 1000 ಅದಾವ ಗೊತ್ತನ? ಹೌದಾ? ಸರಿ ಆತು, ಹೋಗ್ಬರೋಣ ಹಂಗಾರೆ.